ಹಲೋ ಆಲ್, ದಿಸ್ ಇಸ್ ಸ್ಯಾಟರ್ಡೇಸ್ ವ್ಲಾಗ್. ಸೊ ಇವತ್ತು ನಾನು ನಿಖಿತಾಂಗೆ ಸರ್ಪ್ರೈಸ್ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ನೋಡೋಣ ಶಾಕ್ ಆಗ್ತಾಳೋ ಇಲ್ಲ ಅಂದರೆ ಯಾಕಾದರೂ ಬಂದ್ಲು ಅಂತ ತಲೆ ಚಿಚ್ಕೊತಾಳೋ. ಸೊ ಅವಳು ವಿಜಯನಗರಲ್ಲಿ ಸ್ಟೇ ಮಾಡ್ತಾಳೆ, ನಾನು ಎಮ್ ಜಿ ರೋಡಿಂದ ವಿಜಯನಗರಿಗೆ ಮೆಟ್ರೋ ಹತ್ಕೊತಾ ಇದ್ದೀನಿ. ಸೊ ಸ್ಯಾಟರ್ಡೇ ವ್ಯೂ. ಚರ್ಚ್ ಸ್ಟ್ರೀಟಲ್ಲಿ ಜನ ಅಂದರೆ ಜನ, ಅದೇನಿದೆ ಇಲ್ಲಿ ಅಂತ ಗೊತ್ತಿಲ್ಲ. ಇಲ್ಲ ನನಗೆ ದಿವಸ ನೋಡಿ ನೋಡಿ ಬೇಜಾರಾಗಿದೆಯೋ ಇಲ್ಲ ಹೊಸ್ದಾಗಿ ನೋಡ್ತಿದ್ದಾರೋ, ಮೇ ಬಿ ಇರತ್ತೆ. ಈಗ ಮೆಟ್ರೋ ಸ್ಟೇಷನಲ್ಲಿ ಟಿಕೆಟ್ ತೊಗೋಬೇಕು ಅಥವಾ ಚೇಂಜ್ ಇಲ್ಲ ಅಂತ ಟೆನ್ಷನ್ನೇ ಇಲ್ಲ. ಯಾಕಂದರೆ ಬ್ಯಾಂಗ್ಳೂರ್ ಇಸ್ ಅ ಸ್ಮಾರ್ಟ್ ಸಿಟಿ ಅನ್ನೋದಕ್ಕೆ ಕರೆಕ್ಟ್ ಆಗಿದೆ. ನಾವೇ ತೊಗೋಬೋದು, ಆನ್ಲೈನ್ ಸ್ಕ್ಯಾನ್ ಮಾಡು ಟಿಕೆಟ್ ಬರುತ್ತೆ. ಎಷ್ಟು ಈಸಿ ಅಲ್ಲ. ಅಪ್ಪ ದೇವ್ರೆ, ಇವತ್ತಾದರೂ ಜಾಗ ಸಿಗ್ಲಪ್ಪ ಕೂತ್ಕೊಳ್ಳೋದಕ್ಕೆ ಅಂದ್ಕೊಂಡೆ. ಜಾಗನೇ ಸಿಗ್ಲಿಲ್ಲ. ಒಂದು ಸ್ಟಾಪ್ ಹಿಂದ್ಗಡೆನೆ ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದೆ. ಸೊ ಆಲ್ರೆಡಿ ಕ್ಯಾಪ್ಟನ್ ಬಂದು ವೆಯ್ಟ್ ಮಾಡ್ತಿದ್ದ. ಹುಡುಗ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ನೋಡಿ, ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದಂತ. ವೆರಿ ವೆರಿ ಸರ್ಪ್ರೈಸ್. ಗಬ್ಬು ಅಡಿಗೆ ಏನು ಮಾಡಿಲ್ಲ ಅಂತ ಹೊರಗಡೆಯಿಂದ ಮಶ್ರೂಮ್ ಬಿರಿಯಾನಿ, ಅಟ್ಲೀಸ್ಟ್ ಅದಾದ್ರೂ ತರಿಸ್ದಲ್ಲ ಉಪವಾಸ ಅನ್ಕೊಂಡೆ ನಾನು. ಹೊರಗಡೆನೆ ಹೋಗೋಣ ಅನ್ಕೊಂಡೆ, ಬಟ್ ನನ್ಗೆ ಯಾಕೋ ಐ ಆಮ್ ನಾಟ್ ಫೀಲಿಂಗ್ ವೆಲ್. ಇದಾನಲ್ಲ ಇವ್ನು ಇಟ್ಕೊಂಡು ಎಲ್ಲಿ ಹೋಗ್ತೀರಾ? ಓಯ್ ಗಬ್ಬು ಲಡ್ಡು. ಹಾಗಾಗಿ ಪಾರ್ಸಲ್ ತರಿಸಿ ಬ್ಯಾಟಿಂಗ್ ಮಾಡೋದೇ ಇವಾಗ. ಸಂಜೆ ಆಗಿತ್ತು, ಕಾಫಿ ಮಾಡ್ಕೊಂಡಿದ್ವಿ. ಹಾಗೆ ತುಂಬ ದಿವಸ ಆದಮೇಲೆ ಸಿಕ್ಕಿದ್ವಲ್ವಾ, ಸೊ ಇರುತ್ತಲ್ವ ಗಾಸಿಪ್ಸು. ನಾನು ಇವಳಿಗೆ ಸರ್ಪ್ರೈಸ್ ಮಾಡ್ದಂಗೆ ನಾವು ನಮ್ಮ ಚಿಕ್ಕಿ ಮನೆಗೆ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊತಿದ್ವಿ. ಸೊ ಅದಕ್ಕೆ ಪ್ಲ್ಯಾನ್ ಹಾಕ್ಕೊತಿದ್ವಿ, ಹೇಗೆ ಹೋಗೋಣ, ಏನು ಮಾಡೋಣ ಅಂತ. ಚಿಕ್ಕಿ ಮನೆ ಬಂದು ವಿಜಯನಗರಲ್ಲಿ ನಿಖಿತಾ ಇರೋದು, ಅವ್ರ ಮನೆ ಬಂದು ಗಿರಿನಗರ್ ಇರೋದು. ಸೊ ಹೇಗೆ ಹೋಗಬೇಕು ಅಂತ ಅಂದ್ಕೊತಿದ್ವಿ. ಗಾಡಿ ಇತ್ತು, ಗಾಡೀಲಿ ನಾನು, ಇವಳು, ಲಡ್ಡು, ಗುಡ್ಡು 4 ಜನ ಹೋಗಾಗುತ್ತಾ ಅಂತ ಅಂದ್ಕೊತಿದ್ವಿ. ಯಾಕಂದರೆ ಪೀಕ್ ಅವರ್ಸು, ಟ್ರಾಫಿಕ್ ತುಂಬ ಇರುತ್ತೆ. ಬಟ್ ಆದರೂ ಪಟ್ ಅಂತ ರೆಡಿ ಆಗಿದ್ವಿ ಹೋಗೋಕ್ಕೆ. ಹಲೋ, ಎಷ್ಟು ಸಲ ಹಲೋ ಹೇಳ್ತೀಯ ಬಿಂದು? ಸ್ಟಾರ್ಟಿಂಗ್ ನಾನು ಹಲೋ ಹೇಳ್ತಾನೆ ಇದೆಯಾ, ತಿರ್ಗಾ ಹಲೋ ಹೇಳ್ತಾನೆ. ಸೊ ಇವಾಗ ನಾವು ಆಲ್ಮೋಸ್ಟ್ ಎಷ್ಟು ಕ್ಲಾಕ್ ಆಗಿದೆ? ಎಷ್ಟು ಕ್ಲಾಕ್ ಆಗಿದೆ ಅಲ್ಲ? 7:30. ನಾವು ನಮ್ಮ ಚಿಕ್ಕಿಗೆ ಪ್ರ್ಯಾಂಕ್ ಮಾಡಕ್ಕೆ ಹೋಗ್ತಾ ಇದೀವಿ. ಅವ್ರಿಗೆ ಪ್ರ್ಯಾಂಕ್ ಮಾಡಕ್ಕಲ್ಲ, ಸರ್ಪ್ರೈಸ್ ಕೊಡಕ್ಕೆ ಹೋಗ್ತಾ ಇದೀವಿ. ಸರ್ಪ್ರೈಸ್ ಮಾಡಕ್ಕೆ ಹೋಗ್ತಾ ಇದೀವಿ. ಅವ್ರಿಗೆ ಗೊತ್ತಿಲ್ಲ ನಾವು ಬರ್ತಾ ಇದ್ದೀವಿ ಅಂತ, ಶಾಕ್ ಆಗಿಬಿಡ್ತಾರೆ. ನಾನು ನಮ್ಮ ಗಬ್ಬು ಲಡ್ಡು ಲಡ್ಡು ಇತ್ತ. ಸೊ ನಾವೆಲ್ಲ ಹೋಗ್ತಾ ಇದೀವಿ ಈಗ. ಓಕೆ ಓಕೆ. ದೇವ್ರು ಒಂದೇ, ನಮ್ಮ ಲಡ್ಡುನು ಒಂದೇ. ಅವಾಗ್ಲಿಂದ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಇವಾಗ ದೇವ್ರು ಕೂತ್ಕೊಂಡು ಕೂತಿದ್ದಾನೆ ಸೈಲೆಂಟಾಗಿ. ಲಡ್ಡು ಮಕ್ಕಳು ಯಾವಾಗಲೂ ಗಾಡಿ बिंदु एक तोंडात घालेंगे ग, तो बिकी घालेंगे ग. खुशी नीनो राका खात राहिली होती. यम्मी बोल ग, यम्मी बोल ग तू. खुशी खुशी येते का? ನಮ್ಮ ಚಿಕ್ಕಿ ನನ್ನ ಫೇಸ್ ಎಲ್ಲ ತೋರಿಸ್ಬೇಡ, ನಾನು ಚೆನ್ನಾಗಿಲ್ಲ ಅಂತಿದ್ರು. ಕಾಳು ಇರ್ತಿದ್ವಿ ಅವರಿಗೆ. ಬಿಂದು ಫುಲ್ ಪ್ಲೇಟ್ ಬೇಕು.
बात आपको क्या कभी बोल देने के